TV20 ಕನ್ನಡ ವಾಹಿನಿಗೆ ಸ್ವಾಗತ. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎನ್ನುವ ಹಾಗೆ ಈ ಬಾರಿ ವಾಡಿಕೆಗೆ ತಕ್ಕಂತೆ ಮಳೆಯಾಗಿದ್ದು ಉತ್ತಮ ಫಸಲು ತೆಗೆಯುವ ನಿರೀಕ್ಷೆಯಲ್ಲಿ ಇದ್ದ ರೈತರಿಗೆ ಆಘಾತ ಎದುರಾಗಿದೆ. ಒಂದು ಕಡೆ ತೊಗರಿ ಗಿಡ ಹಿಡಿದು ಪ್ರತಿಭಟನೆ ನಡೆಸ್ತಾ ಇರುವ ಕರವೇ ಕಾರ್ಯಕರ್ತರು, ಮತ್ತೊಂದು ಕಡೆ ತೊಗರಿ ಬೆಳೆಗಳ ಮಧ್ಯೆ ನಿಂತು ತಮ್ಮ ದುಃಖವನ್ನ ತೋಡಿಕೊಳ್ಳುತ್ತಿರುವ ರೈತರು. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕುರೇಕನಾಳ, ಮದಲಿಂಗನಾಳ, ಕುಡೇಕಲ್ ಭಾಗದ ರೈತರು ಸಾಲ ಸೂಲು ಮಾಡಿ ಧಾನ್ವಿ GRG 811 ಎನ್ನುವ ತೊಗರಿ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದಾರೆ. ಸದ್ಯ ತೊಗರಿ ಬೆಳೆ ಅತ್ಯುತ್ತಮವಾಗಿ ಬಂದಿದ್ದು ಹೂವು ಕಾಳು ಕಟ್ಟದೆ ಇರುವುದು ರೈತರನ್ನ ಆತಂಕಕ್ಕೆ ದೂಡಿದೆ. ಇದನ್ನ ಪರೀಕ್ಷೆಗೆ ಒಳಪಡಿಸಿದಾಗ ನಕಲಿ ಬೀಜ ಬಿತ್ತನೆ ಮಾಡಿರುವುದಾಗಿ ರೈತರ ಗಮನಕ್ಕೆ ಬಂದಿದೆ. ಸದ್ಯ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡಬಣ ಅಧ್ಯಕ್ಷ ಬಸವರಾಜ್ ಚಂದೂರ ನೇತೃತ್ವದಲ್ಲಿ ಕಳೆದ ಹಲವು ದಿನಗಳಿಂದ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇಂದು ಜಂಟಿ ಕೃಷಿ ನಿರ್ದೇಶಕ ರಚೀಂದ್ರನಾಥ್ ಮತ್ತು ವಿಜ್ಞಾನಿಗಳ ತಂಡ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಸದ್ಯ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಿತ್ತಿರುವ ಬೆಳೆ ಕೈಕಿತ್ತಿರುವುದು ಒಂದೆಡೆಯಾದರೆ ಬೆಳೆಯನ್ನೇ ನಂಬಿಕೊಂಡಿದ್ದ ರೈತರ ಜೀವನ ಸಾಗಿಸುವುದು ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿರುವ ಕಂಪನಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಅನ್ಯಾಯಕ್ಕೊಳಗಾಗಿರುವ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಕರವೇ ಮುಖಂಡರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಎಷ್ಟು ಎಕರೆ ಹೊಲ ಇದೆ ಇದು? ಇದು 3 ಎಕರೆ ಸರ, ಅಲ್ಲೊಂದು 2 ಎಕರೆ ಸರ. ಟೋಟಲ್ 5 ಎಕರೆ ಹೊಲದಲ್ಲಿ ಟೋಟಲ್ 5 ಎಕರೆ ಸರ. ಇದು ಗುರುನ ಅಂಗಡಿಯಾಗ ತಂದೇವ್ರಿ ನಾವು ಬೀಜ. ಎಲ್ಲಿ ಮತ್ತೊಂದು ಎಲ್ಲಿ ತಂದಿಲ್ಲ. ಇವತ್ತು ನಾವು 4 ಮಂದಿ ಕರ್ಕೊಂಬಂದು ತೋರಿಸಿದೆ. ಹಿಂಗೆ ಸಾಹೇಬ್ರ ಬಲ್ಲಿ ಹೋರಿ ಅಂತ ನಾ ಎಣ್ಣೆ ಕುಡಿಯೋಕೆ ಸಿದ್ಧವಾಗಿ ನಿಂತಿದ್ದೆ. ಎಣ್ಣೆನ ಕುಡಿಯೋಕತ್ತಿದ್ವಿ. ಮತ್ತು ಇನ್ನೇನು 4 ಮಂದಿ ಹಿರಿಯರು ಕರ್ಕೊಂಬಂದ್ಗೇಸಿ ಈಗ ಅವ್ರ ಪೋಸ್ಟ್ ಅವರು ಇವರು ಬಂದ್ಗೇಸಿ ಇದನ್ನು ಮಾಡಾಕತ್ತಾರೆ. ನಮಗೇನು ಉಳ್ದದ್ದು ಮಾರ್ಗ ಅದು ಒಂದೇ ಉಳ್ದದ್ರಿ, ಮತ್ತೇನು ಉಳ್ದಿಲ್ಲ. ನೋಡ್ರಿ ನೀವು ಹೊಲ್ದಾಗ ಕಸರದನ್ನು ಗೊಬ್ಬರ ಎಣ್ಣೆ ಬೀಜ ಎಲ್ಲ ಹಾಕಿನಿ. ಎಲ್ಲ ಒಂದು 7-8 ಸಲ ಎಣ್ಣೆ ಹೊಡೆದೀನಿ, ಎಲ್ಲ ಮಾಡೀನಿ. ಮತ್ತು ಹೊಲ್ದಾಗ ಒಂದು ಕಸ ಅದನ್ನು ನೋಡ್ರಿ ನೀವೇ. ನಾವಂತರ ನಿಮ್ಮ ಮ್ಯಾಗೆ ಹೇಳಿ ತೋರಿಸ್ಬೇಕಂತ ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದಿದ್ದು ಹೊಲಕ್ಕೆ ಬಂದೀರಿ. ನಮಗೆ ಪೂರ ಗಾಡಿನ ತೆಟ್ಟದ ಸರ. ನಾವು ಉಳ್ದದ್ದು ಎಣ್ಣೆ ಕುಡಿಯೋದು ಒಂದೇ ಉಳ್ದದ್ದು ನೋಡ್ರಿ. ಅಂದ್ರೆ 5 ಎಕರೆ ಸಂಪೂರ್ಣವಾಗಿ ನಿಮಗೆ ಲಾಸ್ ಆಗಿದೆ. 5 ಎಕರೆ ನೋಡ್ರಿ ಸರ್, 5 ಎಕರೆ. ಮತ್ತೆ ಇಲ್ಲೇ ನಮ್ಮ ಅಣ್ಣಾರ ಬಾಜು ಹೊಲ್ದಕ್ಕೆ ಹಾಕ್ಯಾರ್ರಿ, ಅದು ಕಾಯದಲ್ರಿ, ನೀವೇ ನೋಡ್ತಿರಲ್ಲ. ಮತ್ತೆ ಈಚೆ ಕಡೆ ತಳಗಡೆ ನಮ್ಮ ಹೊಲ ತಳಗಡೆ ಕೂದಾರ್ರಿ, ಅದು ಕಾಯತ್ರಿ. ನಮ್ಮದು ಅಷ್ಟೇ ಇಲ್ಲಿ 3 ಎಕರೆ ಹೊಲ ರೀ, ಅಲ್ಲೊಂದು 2 ಎಕರೆ. ಯಾವ ಬೀಜ ಹಾಕಿದ್ದೀರಾ? ಗೊಬ್ಬರ 3 ಸಲ ಗೊಬ್ಬರ ಬಿತ್ತೀವ್ರಿ. 6 ಸಲ ಎಣ್ಣೆ ಹೊಡೆದಿವಿ, ಕಸ ತೆಗ್ಸಿವಿ, ಎಳಿ ಗಾಡಿ ಎಲ್ಲ ನೇಗ್ಲಿ ಪಾಗ್ಲಿ ಎಲ್ಲ ಹೊಡಿಸಿವ್ರಿ. ಎಲ್ಲ ಹಿಂಗೆ ಆಗ್ಯದ ನೋಡ್ರಿ ನಮ್ಮ ಪರಿಸ್ಥಿತಿ. ಈಗ ಅದಕ್ಕೆ ಗುರು ಮಾಲಕರು ಬಂದಾರ, ಈಗ ತೋರ್ಸಕತ್ತೀವ್ರಿ. ಈಗ ಇಲ್ಲೇ ಅದಾರ, ಅವ್ರನ್ನ ನಮ್ಮ ಕೂಡ ಆದ್ರ ವಿಡಿಯೋ ಮಾಡ್ಕ್ಯಾರಿ. ನಾವು ನಿಮ್ಮ ವಿಶ್ವಾಸದಿಂದ ನಿಂಬಲ್ಲೇ ಖರೀದಿ ಮಾಡೀವಿ. ಗೊಬ್ಬರ ಎಣ್ಣೆ ಎಲ್ಲ ಬೀಜ ಬಿಡ್ರಿ ಎಲ್ಲ ಮಾಡೀವಿ. ಸರ್, ನಿಮ್ಮ ಅಂಗಡಿಯಲ್ಲಿ ಇವ್ರು ರೈತರು ಬಂದಿದ್ದಾರಾ? ಹೌದು, ಬಂದಿದ್ದಾರೆ ಸರ್. ಸರ್, ಏನೇನು ತಗೊಂಡಿದ್ದಾರೆ? ಅವರು ತೊಗರಿ ಬೀಜ ತೊಗೊಂಡಿದ್ದಾರೆ ಸರ್. ಧಾನ್ವಿ GRG 811 ಅಂತ ವೆರೈಟಿ ಹೆಸರು. ಧಾನ್ವಿ ಅನ್ನೋದು ಕಂಪ್ನಿ ಹೆಸರು. GRG ವೆರೈಟಿ ಅನ್ನೋದು ಇದು ನೀರು ಜಾಸ್ತಿ ಬೇಕು, ಅದಕ್ಕೆ ನೀರಾವರಿಗೆ ಹಾಕೋದು GRG 811 ಅಂತ. ಇದು ನೀರಾವರಿನ ಸರ್. ಅದೇ ಮತ್ತೆ ಅದಕ್ಕೆ ಕೊಟ್ಟಿದ್ದು ಇವರು ಕೇಳೇಬಿಟ್ಟು. ಅಗ್ರಿ ಜೆನೆಟಿಕ್ಸ್ ಹೈದರಾಬಾದ್ ಕಂಪ್ನಿ, ಮಲ್ಟಿ MNC ಕಂಪ್ನಿ ಅದು ಸೀಡ್ಸ್ದಲ್ಲಿ. ನಾವು ಅದನ್ನು 6 ವರ್ಷದಿಂದ ಯೂಸ್ ಮಾಡ್ಕೊತ ಬಂದೀವಿ. ಅದೇ ಕಂಪ್ನಿಯಿಂದ ಪ್ರಾಡಕ್ಟ್ ಬರ್ತಿದ್ದು ನಮಗೆ. ಅದೇ ವಾತಾವರಣ ಫಾಲ್ಟೋ ಏನು ಬೀಜದ ಫಾಲ್ಟೋ ಗೊತ್ತಿಲ್ಲ. ತೊಗರಿಯಲ್ಲಿ ಆಲ್ಮೋಸ್ಟ್ ಇಳುವರಿನೂ ಕಡಿಮೆ ಇದೆ. ಈ GRG 811 ವೆರೈಟಿ ಅಂತೂ ತೀರಾ ಕಡಿಮೆ ಇದೆ ಇಳುವರಿ. ಮತ್ತೆ ಎಲ್ಲ ನೀವು ಜೀರೋನ ಆಗ್ಯದಲ್ಲ ನಿಮ್ಮಿದ್ರಿಗೆ, ನಿಮ್ಮ ಕಣ್ಣಾರ ಇದರಲ್ಲಿ ಏನಪ್ಪಾ, ಈಗ ಕಂಪ್ನಿಯವರೇ ಜವಾಬ್ದಾರಿ ಸರ್. ನಾವು ಅವ್ರ ಪ್ರಾಡಕ್ಟ್ ತಗೋತೀವಿ, ಅವರು ನಮಗೆಲ್ಲ ಬಿಲ್ ಹಾಕಿ ಕೊಡ್ತಾರೆ ಸರ್, GST ಬಿಲ್. ನಾವು ರೈತರಿಗೆ ಬಿಲ್ ಹಾಕಿ ಕೊಡ್ತೀವಿ. ಈಗ ರೈತರು ನಮ್ಮ ಹತ್ರ ಬಂದಾಗ ನಾವು ಕಂಪ್ನಿಯವ್ರ ಹತ್ರ ಹೋಗ್ಬೇಕಾಗತ್ತೆ. ಈಗ ಅದಕ್ಕೆ ಕಂಪ್ನಿಯವರೇ ಹೊಣೆಗಾರ ಅಂತ ನಾವು ಹೇಳ್ತೀವಿ. ಸರ್, ಮತ್ತೆ ಹಾಗಾದ್ರೆ ಇವ್ರ ರೈತರಿಗೆ ಯಾವಾಗ ನ್ಯಾಯ ದೊರಕುತ್ತೆ ಸರ್? ಇನ್ನು ಅವರು ಕಂಪ್ನಿಯವರು ನಾಳೆ ಬರ್ತೀನಿ ಅಂತ ಅವ್ರು ಬರೋದಿಲ್ಲ ಸರ್. ನಾವು ಕಲ್ತವ್ರಲ್ಲ ಏನಲ್ಲ, ಅವ್ರು ಬರೋದಿಲ್ಲ. ನಾವು ಹಿಡಿಯೋದು ನಿಮ್ಮನ್ನ. ಈಗ ಏನು ಹೇಳ್ತಾರೆ ನೋಡ್ಕೊಂಡು, ವೇಳೆ ಅವರು ಸರಿಯಾಗಿ ರೆಸ್ಪಾನ್ಸ್ ಇರ್ಲಿಕ್ಕಂತಂದ್ರೆ ನಾವು ಕೇಸ್ ಮಾಡ್ತೀವಿ ಕಂಪ್ನಿ ಮೇಲೆ. ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ರೈತರ ನೆರವಿಗೆ ಭಾವಿಸುತ್ತಾ ಕಾದು ನೋಡಬೇಕಾಗಿದೆ. ಪುರುಷೋತ್ತಮ್ ನಾಯ್ಕ, TV20 ಕನ್ನಡ ನ್ಯೂಸ್, ಯಾದಗಿರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.